ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸೋನಿಕಾ ಕೂಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸೋನಿಕಾ ಅಂತ. ನಾನು ಹಾಸನ ಚನ್ನರಾಯಪಟ್ಟಣದವಳು. ಬಟ್ ಸದ್ಯಕ್ಕೆ ನಾನು ಆಗ್ರಾದಲ್ಲಿದ್ದೀನಿ. ಇಲ್ಲಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಈಗಾಗಲೇ ಎಷ್ಟೋ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮುಂದೆ ಕೂಡ ಹೀಗೆ ಮಾಡ್ತಾನೆ ಇರ್ತೀನಿ ಟೈಮ್ ಸಿಕ್ತಾಗಲೆಲ್ಲ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇವತ್ತೇನೆಂದರೆ ಹಾಗೆ ರ್ಯಾಂಡಮಾಗಿ ಸ್ಟುಡಿಯೋಗೆ ಬಂದೆ. ತುಂಬ ಬೇಜಾರಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಸೊ ಬಂದಮೇಲೆ ಒಂದು ಆಗಾಗೆ ಎಲ್ಲ ಟೂರ್ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಏನೇನು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದನ್ನೆಲ್ಲ ಮಕ್ಕಳಿಗೆ ಇಲ್ಲೆಲ್ಲ ಕೋಆರ್ಡ್ ಸೆಟ್ ಅಂತಲೂ ಬಂದಿದೆ. ಅದನ್ನೆಲ್ಲ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇಲ್ಲಿ ಜಸ್ಟ್ 99 ರೂಪೀಸಿಂದ ಸ್ಟಾರ್ಟಾಗಿ 199 299ಗೆ ಪರ್ಫ್ಯೂಮ್ಗಳು ಸಿಗುತ್ತೆ. ಪರ್ಫ್ಯೂಮ್ ಅಷ್ಟೇ ಬೆಸ್ಟ್ ಅಂತಲೇ ಅನಿಸುತ್ತೆ. ಈ ಸ್ಮೆಲ್ಲೆಲ್ಲ ನಿಜವಾಗ್ಲೂ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ ಲಾಂಗ್ ಲಾಸ್ಟಿಂಗ್ವರೆಗೂ ಉಳಿದಿರುತ್ತೆ. ಸೊ ಇಲ್ಲಿ ನೋಡಿ 79 ರೂಪಾಯಿಗೆ ಚಿಕ್ಕದು ಪಾಕೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ ಇತ್ತು. ಅದೂ ಒಂದು ತೊಗೊಂಡೆ. ತುಂಬ ಯೂಸ್ಫುಲ್ ಆಯಿತು. ಯಾವುದು ನನಗೆ ಯೂಸ್ ಮಾಡಿ ಯೂಸ್ಫುಲ್ ಅಂತ ಅನ್ನಿಸ್ತೋ ಸೊ ಅದನ್ನು ಮತ್ತೆ ತೊಗೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು. ಕಲೆಕ್ಷನ್ಸ್ ಇದೆ ಮಾತ್ರ. ಯೂಸ್ ಮಾಡಿದ್ರೆ ಮಾಡ್ಬೋದು. ನೋಡ್ತಾ ಇದ್ದೀನಿ ಒಂಥರ ಲೈಕ್ ಈ ಕೊರಿಯನ್ಸ್ ಹಾಕೊಳ್ತಾರಲ್ಲ ಹಂಗೆ ಒಂದು ಸ್ವಲ್ಪ ಫ್ಯಾಷನೇಟಾಗಿ ಪರವಾಗಿಲ್ಲ. ಸ್ಟುಡಿಯೋದಕ್ಕೂ ಚೆನ್ನಾಗಿ ಬರ್ತಿದೆ. ಇದು ಓಕೆ ವರ್ತ್ ಅಂತ ಅನಿಸುತ್ತೆ. ಯಾಕೆಂದರೆ ಯಾವಾಗಲೂ ಏನು ಹಾಕೊಂಡಿಬಿಟ್ರೆ ಯಾವಾಗಲೂ ಹಾಕ್ಕೊಳ್ತಾ ಇರೋಲ್ಲ. ಈ ಕಾಲದಲ್ಲಂತೂ ವರ್ತ್. ಆರಾಮಾಗಿ ತೊಗೋಬೋದು. 2-3 ಟೈಮ್ಸ್ ಯೂಸ್ ಮಾಡ್ಬೋದು. ಮತ್ತು ನೀಟಾಗಿ ನೋಡಿಕೊಂಡ್ರೆ ಅದು ಬಾಳಿಕೆ ಬರುತ್ತೆ. ಸಖತ್ತು ಇದ್ದಾವೆ ಬಟ್ಟೆಗಳು. ಹಂಗೆ ರ್ಯಾಂಡಮಾಗಿ ಕೂತ್ಕೊಂಡಿದ್ದೆ. ಯಾಕೋ ತುಂಬ ಬೇಜಾರಾಗ್ತಿತ್ತು. ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ನೋಡೋಣ, ನನಗೆ ರೀಲ್ಸಿಗೆ ಎಲ್ಲಾರ ವೆಕೇಷನ್ಸ್ಗೆ ಬೇಕಾದರೆ ತೆಗೆದಿಟ್ಕೊಳ್ತೀನಿ. ನಿನ್ನೆ ಹೋಗಿದ್ದು, ಇವತ್ತು ಬಂದಿದ್ದೀನಿ. ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಒಂಥರ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು, ತೋರಿಸಿದ್ದೀನಿ ಅಲ್ಲ. ಇವತ್ತು ಯಾಕೆ ಇಲ್ಲಿ ಲೊಕೇಶನ್ ಚೇಂಜ್ ಆಗಿದೆ ಅಂತಂದರೆ ಸೆಕೆ ಅಲ್ವಾ. ಇಲ್ಲಾದರೂ AC ಆನ್ ಮಾಡ್ಕೋಬೋದು. ಆ ರೂಮಲ್ಲಿ ಆ ಥರ ಆಗಲ್ಲ. ಅಲ್ಲಿ ಯೂಸೇ ಮಾಡೋದಿಲ್ಲ. ಹಾಗಾಗಿ ಇಲ್ಲೇ ಸೆಟಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಆರಾಮಂತ ಹೇಳ್ಬಿಟ್ಟು. ನಾವು ಊಟ ಮಾಡೋದು, ಮಲಗೋದು, ಓದೋದು, ಮೊಬೈಲ್ ನೋಡೋದು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಆಗುತ್ತೆ. ಇಲ್ಲಿ ವೆದರ್ ಆ ಥರ ಇರುತ್ತೆ. ಎಲ್ಲಿ ಬೇಕಲ್ಲೇ ಕೂರೋದಕ್ಕಾಗಲ್ಲ. ಸೊ ಬನ್ನಿ, ಜಾಸ್ತಿ ಎಳೆಯೋದು ಬೇಡ. ಡ್ರೆಸ್ ಆಮೇಲೆ ತೋರಿಸ್ತೀನಿ. ಓಕೆ ಇರಲಿ, ಇಲ್ಲೇ ತೋರಿಸೋಣ. ಹೋಗಿದ್ದೆ ಸುಮ್ಮನೆ ಏನೋ ಹಂಗೆ ರ್ಯಾಂಡಮಾಗಿ ಹೋಗಿದ್ದು. ಹೋಗಲೇಬೇಕಂತ ಹೋಗಲಿಲ್ಲ. ಈ ಒಂದು ಫ್ರಾಕ್ ತಗೊಂಡೆ. ಮಂಡಿವರೆಗೂ ಬರುತ್ತೆ. ಮಂಡಿಗಿಂತ ಕೆಳಗಡೆ ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಒಂಥರ ಈ ಬಾಲಿನ ಥೈಲ್ಯಾಂಡ್ ಒಂದು ಲುಕ್ ಬರುತ್ತಲ್ಲ ಆ ಥರ ಇದೆ. ಮತ್ತು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮತ್ತು ಇದ್ರೊಳಗಡೆ ಈ ಥರ ಮೆಟೀರಿಯಲ್ ಕೊಟ್ಟಿದ್ದಾರೆ. ನಂದು ಸೈಜ್ ನೋಡಿ ಯಾವುದಂತೇಳಿ, XS ಎಕ್ಸ್ಟ್ರಾ ಸ್ಮಾಲ್. ಒಳಗಡೆ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ. ಅದು ಇದಕ್ಕೆ ಜಾಯಿನ್ ಇದೆ, ಬಿಚ್ಕೊಳಲ್ಲ. ಸೊ ಮೇಲ್ಗಡೆ ನೆಟ್ಟೆಡ್. ಮತ್ತು ಇಲ್ಲಿ ಬಂದು 3/4. ಅದೇ ಏನಂದರೆ ಇದರಲ್ಲಿ ಇಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಸ್ಟುಡಿಯೋದಲ್ಲಿ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬ ಅಷ್ಟು ಚೆನ್ನಾಗಿರಲ್ಲ. ಈ ಟ್ರೆಂಡ್ಸು ಝಾರಾ ನೀವೆಲ್ಲ ತೊಗೊಂಡ್ರೆ ಕಾಸ್ಟ್ಲಿ ಇರುತ್ತೆ. ಮತ್ತು ಕ್ವಾಲಿಟಿ ಹಂಗಿರುತ್ತೆ. ಬಟ್ ಇದರಲ್ಲಿ ನಾವು ಕ್ವಾಲಿಟಿ ಅಷ್ಟೊಂದು ಕೇಳೋಕ್ಕಾಗಲ್ಲ. ಓಕೆ, ಪರವಾಗಿರಲ್ಲ. ಈಗ ನಮಗೆ ಏನು ಅಂದರೆ ಈಗೊಂದು ಸೋಷಿಯಲ್ ಮೀಡಿಯಾ ಕಾಲ ಬೇಕಾಗುತ್ತೆ. ಎಲ್ಲದಕ್ಕೂ ಒಂಥರ ಮತ್ತೆ ಯೂಸ್ ಮಾಡಿದೆ ಮಾಡೋಕ್ಕಾಗ್ತಾರಲ್ಲ, ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಅದಕ್ಕೆ ವರ್ತ್ ಅಂತ ಅನಿಸುತ್ತೆ. ಇದು 3/4 ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ನಂಗೆ ಮೇನ್ ಬಂದು ಇಲ್ಲಿ ಶೇಪ್ ಇದೆಯಲ್ಲ, ಇದು ವಿ ಶೇಪು. ನಂದು ಅಗಲ ಶೋಲ್ಡರ್ ಇರೋದ್ರಿಂದ ಆ ಶೇಪ್ ನನಗೆ ತುಂಬ ಇಷ್ಟ ಆಗುತ್ತೆ. ಇದ್ರ ರೇಟು ಅಂದ್ಕೊಂಡೆ 800 ರೂಪಾಯಿ ಕೊಟ್ಟಿದ್ದೀನಿ. ರೇಟು 800 ರೂಪಾಯಿ ಕೊಟ್ಟಿದ್ದೀನಿ. ಕಮ್ಮಿ ಏನು ಆಗಲಿಲ್ಲ ಬಿಡಿ. ಈಗ ಆನ್ಲೈನಲ್ಲೆಲ್ಲ ಎಷ್ಟು ಕಮ್ಮಿ ಎಲ್ಲ ಸಿಗುತ್ತೆ ಅಂತ ಕಮ್ಮಿ ಏನಾಗಲಿಲ್ಲ. ಬಟ್ ನಿಜವಾಗ್ಲೂ ಇಷ್ಟ ಆದರೆ ನೀಟಾಗಿ ಯೂಸ್ ಮಾಡ್ತೀವಿ ಅಂದರೆ ತೊಗೊಳೋದ್ರಲ್ಲಿ ಏನು ತಪ್ಪೇನಿಲ್ಲ. ನನಗೆ ಏನಾರು ವೆಕೇಷನ್ಸ್ ಅಂತ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ. ಆಮೇಲೆ ರೀಲ್ಸ್ಗೆಲ್ಲ ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ಹಂಗೆ ತೊಗೊಂಡೆ. ಮತ್ತು ಸುಮಾರು ಡ್ರೆಸ್ಸಸ್ ನೋಡಿ ಇದರಲ್ಲೇ ಇದೇ ಕಲರಲ್ಲೇ ಇತ್ತು ಬೇರೆದು. ತುಂಬ ಇಷ್ಟ ಆಯಿತು ಪ್ಯಾಟ್ರನ್ನು. ಬಟ್ ಕಲರ್ ಸೇಮ್ ಆಯಿತು ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದೆ. ಬಟ್ ಅದು ವೀಡಿಯೋ ತೊಗೊಂಡು ಬಂದಿದ್ದೀನಿ.
ಆ ಥರ ಬೇರೆ ಮೆಟೀರಿಯಲ್ ಕೊಟ್ಟು ಇಲ್ಲಿ ಒಬ್ಬರು ಸ್ಟಿಚ್ ಮಾಡೋರು ಇದ್ದಾರೆ, ನಂಗೊಂಥರ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ. ಮತ್ತು ರೀಸನಬಲ್ ಪ್ರೈಸಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಹೊಲಿತಾರೆ ಆ ಥರ. ನಮ್ಮೂರಲ್ಲಿ 500 ರೂಪಾಯಿ ಒಂದು ಬ್ಲೌಸ್ ತೊಗೊಂಡ್ರೆ ಇವ್ರು 250 ಕೊಟ್ಟರೆ ಸಖತ್ತಾಗಿ ಹೊಲ್ಕೊಡ್ತಾರೆ ಹಾಗೆ ಆ ಥರ. ಅದಕ್ಕೆ ಇಲ್ಲಿ ನೋಡೋಣ ಅಂತ ಅಂದ್ಕೊಂಡು ತೊಗೊಬಂದಿದ್ದೀನಿ. ಒಂದು ಪ್ರಾಬ್ಲಮ್ ಆಗಿಬಿಡ್ತು, ನಂಗೆ ಸ್ವಲ್ಪ ದೂರ ಅನ್ನಿಸ್ತು, ಆ ವಿಡಿಯೋ ಚೆನ್ನಾಗಿ ಅನಿಸ್ಲಿಲ್ಲ. ಈಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ಡ್ರೆಸ್ ಅಂದಮೇಲೆ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ಕ್ಲಿಪ್ ಈ ಥರ ನೀವು ಮಕ್ಕಳಿದ್ರೆ ಮಕ್ಕಳು ಯೂಸ್ ಮಾಡ್ಕೋಬೋದು, ನಾವು ಯೂಸ್ ಮಾಡ್ಕೋಬೋದು, ಅಥವಾ ಯಾವ್ದಾರು ಸಡನ್ನಾಗಿ ಬರ್ಡೇ ಫಂಕ್ಷನ್ಸ್ ಅಂತ ಬಂದಾಗ ಕೊಡ್ಬೋದು. ಜಸ್ಟ್ 99 ರುಪೀಸು. ಇವು ನಿಜವಾಗ್ಲೂ ಯೂಸ್ ಆಗುತ್ತೆ, ಪ್ರೀತಿಯಾಗಿ ಮಕ್ಳಿಗೆ ರೆಡಿ ಮಾಡ್ಬೋದು. ನಾವು ಪ್ರೀತಿಯಾಗಿ ರೆಡಿ ಆದಾಗ ನಾನಂತೂ ಆಲ್ಮೋಸ್ಟ್ ಫ್ರಾಕ್ಸ್ ಈ ಥರ ಡ್ರೆಸ್ ಹಾಕ್ಕೊಡ್ತೀನಿ, ಯೂಸ್ ಆಗುತ್ತೆ. 99 ರುಪೀಸ್ ಜಸ್ಟ್. ಝೂಡಿಯೋದಲ್ಲಿ ಅದೇ ನೀವು ಝಾರಾನ ವೆಸ್ಟ್ ಸೈಡಲ್ಲೆಲ್ಲ ತೊಗೊಬಿಟ್ರೆ ಅದು 500 ರೂಪಾಯಿ ಕಮ್ಮಿ ಕೊಡೋಲ್ಲ ನಿಮಗೆ. ಆ್ಯಂಡ್ ಇದು ಕೂಡ 99 ರುಪೀಸು. 2 ಕಲರಲ್ಲಿ ಮೇಲ್ಗಡೆ ಕ್ಲಾತ್ ಇದೆ, ಏನೋ ಸಿಲಿಕಾನ್ ಕ್ಲಾತ್ ಅಂತಾರಲ್ಲ, ಇದು ನಮಗೆ ಹೇರ್ಗೆ ತುಂಬ ಒಳ್ಳೆಯದು. ಇದರಿಂದ ಕೂದಲು ಹೊರಗಡೆ ಬರೋಲ್ಲ, ಚೆನ್ನಾಗಿರುತ್ತೆ. ಸಡನ್ನಾಗಿ ಬರ್ಡೇ ಫಂಕ್ಷನ್ಸ್ ಏನಾದ್ರು ಕರೆದ್ರೆ, ನೀವು ಮಗುಗೆ ಕೇಕ್ ಕಟ್ ಮಾಡೋಕ್ಕೆ ಕರೆದಿರ್ತಾರೆ ಆ ಪಕ್ಕ ಮನೆಯವರು ಅಂದಾಗ, ಹೋಗಪ್ಪ ಕೊಟ್ಬಿಟ್ಟು ಬರೋಗು ಅಂತ ದುಡ್ಡು ಕೊಡೋದೆಲ್ಲ ಹಾಕಲ್ಲ ಆಯಿತು. ಇದು ಒಂದಷ್ಟು ಹಂಗೆ ಒಂದು ಪೇಪರಲ್ಲಿ ನೀಟಾಗಿ ಕವರ್ ಮಾಡಿಬಿಟ್ಟು ಒಂದು ಬೆಸ್ಟ್ ವಿಶಸ್ ಅಂತ ಅಂದ್ಬಿಟ್ಟು ಒಂದು ಸೈನ್ ಮಾಡಿಬಿಟ್ಟು ಕಳಿಸಿದ್ರೆ ಹಾಗೆ ಆಯಿತು. ಇದು 99 ರುಪೀಸು. ಝೂಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಲಿಪ್ 2 ಇದೆ. ಇದೇನಂತಾರೆ ಗೊತ್ತಿಲ್ಲ, ಇದನ್ನೇ ಹಿಂಗೆ ಎಳ್ಕೊಂಡು ತೆಗಿಯೋದು. ಇದಕ್ಕೆ ಏನಂತಾರೆ ಅಂತ ನಂಗೆ ಹೇಳಕ್ಕೆ ಬರಲ್ಲ. ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗಿಯೋದು. 2 ಜುಟ್ಟು ಹಾಕೊಂಡಾಗ 2 ಕಡೆ ಹಾಕೋಬೋದು, ಅಥವಾ 2 ಕಡೆ ನಾನು ಈ ಕಡೆ ಹಾಕ್ಕೊಳ್ತೀನಿ. ಆಗ ಆಲ್ಮೋಸ್ಟ್ ಇಲ್ಲಿ ಹಾಕ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ. 79 ರೂಪಾಯಿ ಇದು. ಬೇರೆ ಕಲರ್ಸು ಒಂದೊಂದು ಸತಿ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಝೂಡಿಯೋದಲ್ಲಿ ಏನಕ್ಕೆ ಚಂದ ಅಂದರೆ ಫೈನಲ್ಲಿ ಹೋಗುವಾಗ ಇಂಥವೆಲ್ಲ ಸಿಗ್ತಾ ಇರ್ತದೆ ಚಂದ. ಅದು ಬಿಟ್ಟರೆ ನೈಲ್ ಪಾಲಿಶ್ ತೊಗೊಂಡೆ. ನಂಗೆ ಲಿಪ್ಸ್ಟಿಕ್ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಆನ್ಲೈನಲ್ಲಿ ತರಿಸ್ಕೊಳ್ತೀನಿ. ಸೊ ನೈಲ್ ಪಾಲಿಶ್ ಏನು ಆನ್ಲೈನಲ್ಲಿ ಅಷ್ಟು ತರ್ಸೋಕ್ಕೆ ಹೋಗಲ್ಲ, ಯಾವ್ದಾರು ಆಫರ್ ಇದ್ದರೆ ತರಿಸ್ಕೊಳ್ತೀನಿ. ಝೂಡಿಯೋ ಇದು ರೇಟ್ ಬಂದರೆ 79 ರೂಪಾಯಿ. ಎಲ್ಲದಕ್ಕೂ 99 ಅಂತ ಇಟ್ಟಿರ್ತಾರೆ. ಮೀನ್ಸ್ ನಾವು 70 ಅಂತ ಕನ್ಸಿಡರ್ ಮಾಡ್ತೀವಿ, ಅಂದರೆ 80 ರೂಪಾಯಿ ಲೆಕ್ಕ ಇದು. ಆಮೇಲೆ ಅನ್ಕೋಬೋದು ಇದರಲ್ಲಿ ಏನಿದೆ ಕಮ್ಮಿ ರೇಟು, ನಮ್ಮೂರಲ್ಲೆಲ್ಲ 50 ರೂಪಾಯಿ ಸಿಗುತ್ತೆ ಅಂತ. ಬಟ್ ಹೋಗ್ತವೆ 50 ರೂಪಾಯಿಂದು 100 ರೂಪಾಯಿಂದ ಹಾಕೊಂಡ್ರೆ. ಇದು ಏನು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಟ್ರೆಂಡ್ಸಿಂಗ್ ಚೆನ್ನಾಗಿರುತ್ತೆ, ಇವು ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕಲರ್ ಚೆನ್ನಾಗಿದೆ, ವರ್ತ್ ಅಲ್ಲ. ಸುಮ್ಮನೆ ಈ ಥರ ಬೇಸಿ ಚಿಕ್ಕ ಪುಟ್ಟಕ್ಕೆಲ್ಲ ನಾವು ದುಡ್ಡು ಹಾಕೋದು ಚೆನ್ನಾಗಿ ಅನ್ಸಲ್ಲ. ಅದೇ ನೀವು ಲಿಪ್ಸ್ಟಿಕ್ಕೋ ಕಾಜಲು ಮುಖಕ್ಕೆ ಏನಾರು ಹಚ್ಚೋದು ಮೇಕಪ್ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಕಾಸ್ಟ್ಲಿ ದುಡ್ಡನ್ನೇ ಜಾಸ್ತಿನೇ ಅಫೋರ್ಡ್ ಮಾಡಿ. ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ನೈಲ್ಗೆ, ಬಟ್ಟೆಗೆ, ಈ ಈ ಥರ ಎಲ್ಲ ಮೆಟೀರಿಯಲ್ಸ್ಗೆ ಜಾಸ್ತಿ ದುಡ್ಡನ್ನ ಹಾಕೋದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದರೆ. ಮತ್ತು ಯೂಸ್ ಮಾಡ್ತಾ ಕಲರ್ಸ್ ನಮಗೆ ಇನ್ನೂ ಬೇರೆ ಬೇಕು ಅನಿಸುತ್ತೆ, ಇನ್ನೂ ಡಿಫ್ರೆಂಟ್ ಆಗಿರೋದು ಬೇಕು ಅನಿಸುತ್ತೆ, ಇಲ್ಲ ಬೇರೆ ನೋಡ್ರೆ ಅಟ್ರಾಕ್ಟ್ ಆಗುತ್ತೆ, ಹಾಗೆಲ್ಲ ಚೇಂಜ್ ಮಾಡ್ತೀವಿ. ಸೊ ಮೆಟೀರಿಯಲ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇಕಾದ್ರೆ ಒಳ್ಳೆ ಕ್ಲಾತ್ ಮೇಲೂ ಹಾಕಿ, ರೆಗ್ಯುಲರ್ ಡೈಲಿ ಯೂಸ್ ಮಾಡ್ತಿರಲ್ಲ ಅದು ಕಂಫರ್ಟಬಲ್ ಆಗಿರಬೇಕು ಅಂತ. ಅದು ಬಿಟ್ಟು ಒಮ್ಮೊಮ್ಮೆ ಎಲ್ಲೆಲ್ಲೋ ಹಾಕ್ತೀವಿ ಅಂತ ಅಂದಾಗ ಆಗಲೂ ಕಮ್ಮಿ ರೇಟಿಂದೆ ಸ್ವಲ್ಪ ಚೂಸ್ ಮಾಡಿ. ಯಾಕಂದರೆ ಒಂದು ಸತಿ ಯೂಸ್ ಮಾಡಿದ್ದು ಮತ್ತೆ ಯೂಸ್ ಮಾಡಲ್ಲ, ಮತ್ತೆ ವೇಸ್ಟ್ ಆಗುತ್ತಾ ಹಂಗಾಗಿ. ಅದು ಬಿಟ್ಟರೆ ಬ್ಯೂಟಿ ಬ್ಲೆಂಡ್ ನಂದೊಂದು ಹಾಳಾಗಿತ್ತು, ಕೈಯಲ್ಲಿ ಹಿಂಗೆ ತೊಗೊಂಡು ಹಿಂಗೆ ಹಚ್ಚಿ ಒಂಥರ ಸ್ಟಿಕ್ಕಿ ಅನಿಸ್ತಿತ್ತು. ಸೊ ಬ್ಯೂಟಿ ಬ್ಲೆಂಡರ್ ಇದ್ರೇ ಚಂದ ಮೇಕಪ್ಪು. ಒಬ್ಬೊಬ್ರು ಬ್ರಷಲ್ಲಿ ಮಾಡ್ತಾರೆ, ನನಗೆ ಬರೋಲ್ಲ ಬ್ರಷಲ್ಲೆಲ್ಲ ಮಾಡೋಕ್ಕೆ, ಯಾವ ಥರ ಅಂತ ಆಯ್ಕೆ ಮಾಡ್ಕೊಳ್ಳೋಕ್ಕೂ ಬರೋಲ್ಲ. ಆ್ಯಂಡ್ ಇದು 79 ರೂಪಾಯಿ. ಇದು 79 ರೂಪಾಯಿ ವರ್ತ್ ಇಟ್. ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡ್ತಾರೆ ನೋಡಿ. ಆ್ಯಂಡ್ ನೈಲ್ ಪಾಲಿಶ್ ರಿಮೂವರ್ ಯಾವಾಗಲೂ ಬೇಕು. ನಮ್ಮ ಮನೇಲಿ ಇಟ್ಟಿದ್ದೀನಿ 2. ಬಿಡಿಸ್ಕೊಳಕ್ಕೆ ಹೋದರೆ ಕಾಲಿನ ಇದು ಮಾತ್ರ ತೆಗ್ದಿರೋದು, ಕಾಲಿನ ತೆಗಿಯೋಕ್ಕೆ ಆಗಲಿಲ್ಲ. ಕೈಯಿಂದ ಯಾವಾಗಲೂ ಹಿಂಗೆ ಒಂದು ಕಿತ್ತು ತೆಗೆದ್ಬಿಟ್ಟಿದೆ, ಕಾಲಿನ ತೆಗಿಯೋಕ್ಕೆ ಆಗಿರಲಿಲ್ಲ. ಆಮೇಲೆ ತಂದು ಇರಲಿಲ್ಲ ನೈಲ್ ಪಾಲಿಶ್ ರಿಮೂವರು. ನೋಡಿ 79 ರೂಪಾಯಿ. ಎಷ್ಟು ಕ್ಯೂಟಾಗಿದೆ. 30 ಇರ್ತವೆ. ಒಂದು ತೊಗೊಂಡು ಮೇ ಬಿ ಎಲ್ಲ ತೆಗಿಬೋದು ಅನ್ಸುತ್ತೆ, ಇಷ್ಟು ದೊಡ್ಡಕ್ಕಿದೆ. ಪ್ಯಾಕಿಂಗ್ ನೋಡಿ ಸಖತ್ ಕ್ಯೂಟಾಗಿದೆ. ಏನೋ ದೊಡ್ಡ ಮಾಲಲ್ಲಿ ಹೋಗಿ ಒಂದು 1000 ರೂಪಾಯಿ ಕೊಟ್ಟು ಎತ್ಕೊಬಂದಂಗೆ ಕಾಣಿಸುತ್ತೆ. ಹಂಗೆಲ್ಲ ಹೇಳ್ತಿರೋದು. ಮತ್ತು ಇದೇನಾಯಿತು ಗೊತ್ತಾ, ವಾಟರ್ ಮೆಲನು ವೆಟ್ ವೈಪ್ಸು. ನಾನು ಅಂದ್ಕೊಂಡೆ ಮೇಕಪ್ ರಿಮೂವರ್ ಅಂತ. ನಾನೇನು ವೈಪ್ಸ್ ಯೂಸ್ ಮಾಡಲ್ಲ, ಬಟ್ ಮೇಕಪ್ ರಿಮೂವರ್ ಬೇಕಲ್ಲ. ನಾನು ಎಲ್ಲೆಲ್ಲಾರು ಹೋಗಿರ್ತೀನಿ, ಆಗ ತೆಗೆದು ಏನೇನು ಹಿಂಗೆ ವಾಟರು ಇದು ಇಷ್ಟು ದಪ್ಪ ಬಾಕ್ಸ್ ತೊಗೊಂಡು ಹಂಗೆ ಮಾಡೋಕ್ಕಾಗಲ್ಲ. ಇವೆಲ್ಲ ಕ್ಯೂಟಾಗಿರುತ್ತೆ. ಒಂದು ಬ್ಯಾಗಲ್ಲಿ ಸೈಡಿಗೆ ಇಟ್ಕೊಬಿಟ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ, ಖರ್ಚಿಗೆ ಥರ. ಒಂದೊಂದು ತೊಗೊಂಡು ಎಲ್ಲ ಉಜ್ಜು ಹಾಕ್ಬೋದಲ್ಲ ಅಂತ ಅಂದ್ಕೊಂಡೆ. ಬಟ್ ಇದು ನೋಡಿದ್ರೆ ಮಾಮೂಲಿ ವೈಪ್ಸು. ನೀವು ಸುಸ್ತಾದಾಗ, ಡಸ್ಟ್ ಅಂತ ಅನಿಸ್ದಾಗ, ಫ್ರೆಶ್ ಅಪ್ ಆಗಬೇಕಂದಾಗ ತೊಗೊಂಡು ಉಜ್ಜಿದ್ರೆ ಡಸ್ಟಲ್ಲಿ ಹೋಗುತ್ತೆ, ಕ್ಲೀನ್ ಫ್ರೆಶ್ನೆಸ್ ಆಗುತ್ತೆ. ಆ ಥರ ವೈಪ್ಸ್ ಇದು 29 ರುಪೀಸ್. ವರ್ತ್ ಇಟ್. 29 ರುಪೀಸ್ ಕ್ಯಾರಪ್ಪ ಕೊಡ್ತಾರೆ. ಮತ್ತು ನಾನು ಯೂಸ್ ಮಾಡಿ ಮತ್ತೆ ತಂದಿರೋವು ಕ್ಲಿಪ್ಸು, ಒಂದು ನೈಲ್ ಪಾಲಿಶು, ಇದು ವೈಪ್ಸು, ಇದೆಲ್ಲ ನಾನು ಯೂಸ್ ಮಾಡಿ ವರ್ತ್ ಅಂತ ಅನ್ಸಿದ್ಮೇಲೆ ನಾನು ತಂದಿರೋದು. ಅಲ್ಲಿವರೆಗೂ ನಾನು ತರೋದಕ್ಕೆ ಹೋಗ್ತಿರ್ಲಿಲ್ಲ. ಲಿಪ್ ಕಲರ್ ರಿಮೂವರ್ ವೈಪ್ಸು
ಇದೊಂದು 10 ಇರ್ತವೆ ಅಂದ್ಕೊಳ್ತೀನಿ, 8ರಿಂದ 10 ಇರ್ಬೋದು. ಟೀ ಟ್ರೀ ಆಯಿಲ್ದಂತೆ, ಟೀ ಟ್ರೀ ಆಯಿಲ್ದು. ಇದು 29 ರೂಪಾಯಿ. ಲಿಪ್ಸ್ಟಿಕ್ ರಿಮೂವ್ ಮಾಡೋದು. ಕೆಲವೊಂದು ಸತಿ ಏನು ಹಚ್ತಾ ಹೋದ್ರೂ ಲಿಪ್ಸ್ಟಿಕ್ ಹಾಕೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಏನು ಹಚ್ಚಿಲ್ಲ ಫೇಸ್ಗೆ, ಬಟ್ ತುಟಿಗೆ ಲಿಪ್ಸ್ಟಿಕ್ ಹಾಕೊಂಡಿದ್ದೀವಿ. ಹೊರ್ಗಡೆ ಹೋದಾಗ ನಾನು ಊರಿಗೆ ಬಂದಾಗ, ಇಲ್ಲಿ ಆಗ್ರಾದಲ್ಲೇನು ಆ ಥರ ಇರೋಲ್ಲ ಪರಿಸ್ಥಿತಿ. ಮನೆಗೆ ಬಂದುಬಿಟ್ಟು ಕಾಟನ್ಗೆಲ್ಲಿ ಕೊಬ್ಬರಿ ಹಚ್ಬಿಟ್ಟು ಮುಖಕ್ಕೆಲ್ಲ ಕಾಟನಲ್ಲಿ ರಿಮೂವ್ ಮಾಡ್ತೀನಿ. ಹಾಗೆಲ್ಲ ಇದನ್ನೆಲ್ಲ ಮಾಡೋದು, ಎಸೆಯೋದು ಆ ಥರ ಎಲ್ಲ, ಇದು ಪ್ಲಾಸ್ಟಿಕ್ ಜಾಸ್ತಿ ಈ ಥರ ಯೂಸ್ ಮಾಡೋದು, ಹಾರ್ಮ್ಫುಲ್ ಮಾಡೋದು ಮಾಡಲ್ಲ. ಬಟ್ ಹೊರಗಡೆ ಹೋದಾಗ ತುಂಬ ಅವಶ್ಯಕತೆ ಇರುತ್ತೆ, ಬೇರೆ ಕಡೆ ಹೋದಾಗ ಹುಡ್ಕೋಕ್ಕಾಗಲ್ಲ. ಬಟ್ ಮೇಕಪ್ನ ರಿಮೂವ್ ಮಾಡೇ ಮಲ್ಕೊಳ್ಳಿ, ಜಾಸ್ತಿ ಹೊತ್ತು ಮುಖದಲ್ಲಿ ಇರೋದಕ್ಕೆ ಬಿಡಬೇಡಿ ಕೆಲಸ ಮುಗಿದ್ಮೇಲೆ. ಸೊ ಹಂಗಾಗಿ ಅದು ತೊಗೊಂಡೆ. ಅದು 29 ರೂಪಾಯಿ. 29 ರೂಪಾಯಿಗೆ ಯಾರು ಕೊಡ್ತಾರೆ? ಅದು ಇಷ್ಟು ಕ್ಯೂಟಾಗಿರೋದು. ಮತ್ತು ಇದು ನನ್ನ ಕಲರ್, ಮೈ ಫೇವ್ರೆಟ್ ಕಲರ್ ಎಲ್ಲೋ, ಅದಕ್ಕೆ ತಗೊಂಡೆ. ಮಿಸೆಲ್ಲರ್ ಮೇಕಪ್ ಅಂತೆ. ನನಗೆ ಗೊತ್ತಿಲ್ಲ ಪ್ರೊನೌನ್ಸ್ ಹೇಗೆ ಮಾಡ್ತಿದ್ದೀನಿ ಅಂತ, ನಾನು ಏನು ಈ ಪದ ಕೇಳಿರಲಿಲ್ಲ. ವೈಟಮಿನ್ ಸಿ ಬಯೋಡಿಗ್ರೇಡಬಲ್ ವೈಬ್ಸ್. ಇದು ಎಸಿದ್ರೂ ಏನು ನಮ್ಮ ಹಾರ್ಮ್ಫುಲ್ ಆಗಲ್ವಂತೆ ನಮ್ಮ ಭೂಮಿಗೆ, ಆ ಥರದಂತೆ. ಇದು 29 ರೂಪಾಯಿ. ಅಂದರೆ ಇದು ಹೆವಿ ಮೇಕಪ್ಪು. ಹೀಗೆ ತಗೋದು. ಕಾಲ್ ಬರ್ತಿದೆ. ಕಾಲ್ ಮಾಡಿದ್ರು ಹಾಸನವರೇ. ನಾನು ಹೇಳಿದ್ನಲ್ಲ ಒಬ್ಬರು ಸ್ಟಿಚ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು, ಅವ್ರ ಹತ್ರ ಫ್ರಾಕ್ ಒಂದು ಹೊಲಿಸಿದ್ದೆ, ಅದನ್ನ ಅದೇ ಥರ ಹೊಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಇಷ್ಟೇ, ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ಬೇಕು ಅಂತ ಹೇಳಿ ಬೇಜಾರಾಗ್ತಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ದಾಯಿತು. ಹೋಗಿ ಮತ್ತು ಸುಮಾರು ಬಟ್ಟೆನ ನಾನು ನೋಡಿದ್ರೆ ಚೆನ್ನಾಗಿರುತ್ತೆ, ಮೈ ಮೇಲೆ ಹಾಕೊಂಡ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಮೈ ಮೇಲೆ ಹಾಕೊಂಡೆ ಕಂಫರ್ಟಬಲ್ ಇರ್ತಿರ್ಲಿಲ್ಲ. ಜೂಡಿಯೋದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಷ್ಟಿಷ್ಟು ಬರುತ್ತೆ, ಮತ್ತು ನಾವು ಒಳಗಡೆ ಇನ್ನರ್ಸ್ ಯೂಸ್ ಮಾಡಿದ್ರೆ ಅದು ಪ್ರಾಪರಾಗಿ ಕೂರುತ್ತೆ ಅಂತ ಅನ್ಸಲ್ಲ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದು. ಮತ್ತು ಟ್ರಾನ್ಸ್ಪರೆಂಟ್ ಇರುತ್ತೆ, ಚುಕ್ಕಿನೇ ಅದು ಟ್ರಾನ್ಸ್ಪರೆಂಟ್, ಒಳಗಡೆ ಏನೂ ಇರಲ್ಲ. ಸೊ ನಾವು ಒಳಗಡೆಗೆ ಬೇರೆ ಎಲ್ಲಿಂದ ಹುಡ್ಕೋದು, ಆ ಥರದ್ದು ಎಲ್ಲಿ ಸಿಗುತ್ತೆ, ಅದು ತಲೆ ಕೆಟ್ಟೋಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಂಗಾಗಿ ಈ ಥರ ಸೈಲೆಂಟಾಗಿ ಇದನ್ನೇ ತಗೊಂಡು ಬಂದೆ. ನಂಗೆ ಇಷ್ಟ ಆಯಿತು. ಸೊ ಆ್ಯಂಡ್ ಇದು ಕೂಡ ಈ ಬೆಡ್ಶೀಟ್ ಇಲ್ವಾ, ಈ ಬೆಡ್ಶೀಟ್ ಚೆನ್ನಾಗಿದೆ, ಮನೇನ ತರಿಸಿದ್ದೆ ನಾನು. ಬಿಗ್ ಬಜಾರ್ ಫ್ಯಾನ್ ನಾನು, ಅಲ್ಲೆಲ್ಲೂ ಸಿಗಲಿಲ್ಲ. ಬಿಗ್ ಬಜಾರಲ್ಲಿ ಆಗಿರ್ಬೋದು, ಸ್ಮಾರ್ಟ್ ಬಜಾರ್ ಚೆನ್ನಾಗೇ ಅನ್ಸಲ್ಲ. ಬಿಗ್ ಬಜಾರ್ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿ. ಲಾಸ್ಟ್ ಟೈಮ್ ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದೆ. ಆಮೇಲೆ ಅದು ಬಿಟ್ಟರೆ ವಿ ಮಾರ್ಟ್, ವಿಶಾಲ್ ಮಾರ್ಟ್ ಇವೆಲ್ಲ ಇರುತ್ತೆ, ಅವೆಲ್ಲ ಡಬ್ಬ ಹೇಳ್ತೀನಿ ನಿಜ ಹೇಳ್ಬೇಕಂದ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ಆನ್ಲೈನಲ್ಲಿ ಹುಡುಕಿ ಅದೇನೋ 400 TC ಕಾಟನ್ ಅಂತ ಹೇಳಿದ್ರು. ಆಗ ಇದನ್ನು ತರಿಸಿದೆ. ತುಂಬ ಕಿಂಗ್ ಸೈಜ್, ತುಂಬ ದೊಡ್ಡದು, ಒಂದು 6 ಅಡಿವರೆಗೂ ಯೂಸ್ ಮಾಡ್ಕೋಬೋದು, ಕಟ್ಟಿಡ್ಬೋದು ಆ ಥರ ಇದೆ. ಆ್ಯಂಡ್ ಪಿಲ್ಲೋ ಕವರು ಕೂಡ ಕೊಡ್ತಾರೆ, ತುಂಬ ದೊಡ್ಡದು. ನೀವು ಎಷ್ಟು ದಪ್ಪ ಪಿಲ್ಲೋ ಇದ್ರು ತುಂಬೋದು. ನಾನು ಸೌದೆ ಹೋಗಿದೆ ಪಿಲ್ಲೋ, ಒಂದು 3 ಮಾಡ್ಬೋದು, ಅಷ್ಟು ತುಂಬಿಡ್ಬೋದು. ತುಂಬ ದೊಡ್ಡದು ಪಿಲ್ಲೋ ಕವರ್ಸು, ಪಿಲ್ಲೋ ಕೇಸಸ್. ಸೊ ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಇದ್ರದ್ದು ಲಿಂಕ್ ಬೇಕಿದ್ದರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಬೈ ಮಾಡ್ಬೋದು. ದೊಡ್ಡದಾಗಿದೆ. ನನಗೆ ತುಂಬ ಕನ್ಫ್ಯೂಷನ್ನು, ನನಗೆ ಯಾರೋ ರೆಕಮೆಂಡ್ ಮಾಡೋರು ಇಲ್ವಲ್ಲಪ್ಪ, ಎಲ್ಲಪ್ಪ ತಗೊಂಡೆ ಅಂತ ಅಂದ್ಬಿಟ್ಟು ಒಂದು 6 ಮಂತಿಂದ ಅಲ್ಗಾಡಿ ಫೈನಲ್ಲಿ ಕಣ್ಣು ಮುಚ್ಕೊಂಡು ಇದು ತರಿಸ್ದೆ. ಇಲ್ಲ ಇದಾಗಬಹುದು ಅಂತ ಅಂದ್ಬಿಟ್ಟು ಓಕೆ 700 ಎಷ್ಟು ಪೇ ಮಾಡಿದ್ರು ನೆನಪಾಗ್ತಾ ಇಲ್ಲ. ಸೊ ಇದ್ರನ್ನ ಆ ಲಿಂಕ್ನ ಹಾಕಿರ್ತೀನಿ. ಜುಡಿಯೋದಲ್ಲಿ ಬೇಕಿದ್ರೆ ನೀವು ಹೋಗಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದೆ. ಈ ಥರ ಏನು ತೊಗೊಳ್ದವರು, ಡ್ರೆಸ್ ಏನು ತೊಗೊಳ್ದವರು ಇವೆಲ್ಲ ಚೆನ್ನಾಗಿರುತ್ತೆ, ಬೈ ಮಾಡಿದ್ರೆ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.